ಏನ್ ಈ ಪ್ರಶ್ನ? ಈ ನಾಲಾಯಕ ಶಿವಕುಮಾರ್ ಇದ್ದಾನೆ ರೇ, ಕಾಟನ್ಪೇಟೆ, ಶ್ರೀರಾಮ್ಪುರ ಎಲ್ಲ ಗೊತ್ತಿದೆ ನಮಗೂ. ನೀವು ಧಮಕಿ ಹಾಕೋದಲ್ಲ, ರೌಡಿಸಂ ಮಾಡಕ್ಕಿಲ್ಲಿ ನೀನು ಅಧಿಕಾರಿಯಾಗಿ ಬಂದಿರೋದು ನೆನಪಿರ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಪಿಕ್ಷನಲ್ಲಿ ಬದುಕಿರುವ ಕೂಲಿ ನೀನು. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾಗಲ್ವಾ? ನೀನೇನಾದ್ರೂ ಅಧಿಕಾರದ ಅವಧಿಯಲ್ಲಿ ಒಂದಷ್ಟು ಕೆಲಸ ಮಾಡಿದೀನಿ ಅಂತ ಹೇಳ್ಬಿಡು, ನಾವೆಲ್ಲ ಇವತ್ತಿಗೆ ಹೋರಾಟ ನಿಂತ್ಕೊಡ್ತೀವಿ. ನೀನ್ ಕೆಲಸ ಮಾಡಿದ ಎಷ್ಟಿದೆ ನಮಗೂ ಗೊತ್ತಿದೆ. ಎಲ್ಲಿ ದೌರ್ಜನ್ಯ ನಡೀತಾ ಇದೆ, ಅಟ್ರಾಸಿಟಿಗಳಾಗ್ತಾ ಇದೆ, ನಮ್ಮ ಮೇಲೆ ಕೊಲೆಗಳಾಗ್ತಾ ಇದೆ ಅಂತದನ್ನ ನೀನು ಪರಿಶೀಲನೆ ಮಾಡದೆ ಇರುವಿಳಿಯ ಕಾನೂನು ಇರ್ಬೋದು, ಸಮುದಾಯಗಳ ವಿಧಿಗಳಿರ್ಬೋದು, ಒಂದು ಸರಿಯಾಗಿ ನೀನು ಅಧಿಕಾರಿಯಾಗಿ ನೀನು ಹೋಗಿ ವಿಸಿಟ್ ಮಾಡಿದ್ಯಾ? ಏನ್ ಈ ಜಿಲ್ಲೆಯಲ್ಲಿ ಏನಂತ ಹೇಳಿದ್ಯಾ ನೀನು? ದಲಿತರನ್ನ ಬಂದು ಇವಾಗ ಮಾಡಿದೆ, ಅಂಬೇಡ್ಕರ್ ಜಯಂತಿನ 2 ವರ್ಷದಿಂದ ಮಾಡ್ದೇನೆ ನೀನು ನಮ್ಮ ಕಂದಕ ಸೃಷ್ಟಿ ಮಾಡಿ ರಜಾ ಹಾಕೊಂಡು ಹೋದೆ. ಏನ್ ಪ್ರಯೋಜನ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಈ ಕುರ್ಚಿ ಕುತ್ಕೊಂಡು ದಯಮಾಡಿ ಈ ಕುರ್ಚಿಗೆ ನೀನು ನಾಲಾಯಕ ಕ್ರೈಸ್ತಲ್ಲಿ ನೀನು ಲೋಕಾಯುಕ್ತಗೆ ಸಿಕ್ಕಿ ಬಿದ್ದ ಕಳ್ಳ ನೀನು. ನಿನ್ನ ವಿರುದ್ಧ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ನಡೀತದೆ, ಅಲ್ಲೂ ಧಮಕಿ ಹಾಕ್ಯ. ಸಮತಾ ಸೈನಿಕ ದಳದಿಂದ ಹೋದ್ವಾರ ಹೋರಾಟ ಮಾಡ್ತೀವಿ, ನಿನಗೆ ಎದುರಿಸ್ತಾ ಬೆದರಿಸ್ತಾ ಅಂತ ರೌಡಿಸಂ ಮಾಡಕ್ಕೆ ಕೊಲೆ ಮಾಡಿಸ್ತೀನಿ ಅಂತ ಹೇಳ್ತೀಯ. ನಿನಗೆ ನಾಚಿಕೆ ಮನ ಮರ್ಯಾದಿಲ್ವಾ? ನೀನು ಒಳ್ಳೆ ಒಂಥರ ಇಡೀ ಪತ್ರಿಕಾ ಮಾಧ್ಯಮ ಕರೀತೀಯ, ನಿನಗೆ ನಾಚಿಕೆ ಮನ ಮರ್ಯಾದಿಲ್ವಾ? ಶೋ ಮಿ ಯುವರ್ ಡಾಕ್ಯುಮೆಂಟ್. ನಿನ್ನ ಹತ್ರ ತಾಕತ್ತಿದ್ರೆ ಡಾಕ್ಯುಮೆಂಟ್ ಶೋ ಮಾಡು, ಡಾಕ್ಯುಮೆಂಟ್ ಶೋ ಮಾಡು. ನಾವು ಆರೋಪ ಮಾಡಿದೀವ್ರಿ, ನೀನ್ ಕಳ್ಳ ಅಂತ ಆರೋಪ ಮಾಡಿದೀವಿ. ನಿನ್ನ ಹತ್ರ ಡಾಕ್ಯುಮೆಂಟ್ ಇದ್ರೆ ಶೋ ಮಾಡು. ನಮ್ಮ ಹತ್ರ ದಾಖಲಾತಿ ಇದೆ, ದಾಖಲಾತಿ ಇದ್ದೇ ಕೊಡ್ತಾ ಇದ್ದೀನಿ. ನೀನ್ ಇಲ್ಲಿಂದ ಯಾವ್ದೋ ತಿಪ್ಪಾದೇವಿ ಟ್ರಾವೆಲ್ಸ್ ಅಲ್ಲಿ ನೀನು ಟೆಂಡರ್ ಪಡಿದ್ಯಾ? ಕೆಪಿಟಿಟಿ ನಿಯಮ ನೀನು ಅನುಸರಿಸಿದ್ಯಾ? ಕೆಪಿಟಿಟಿ ನಿಯಮನ ನೀನು ಅನುಸರಿಸಲಿಲ್ಲ ಅಂತ ಹೇಳಿದ್ರೆ ನೀನ್ ನಾಲಾಯಕ, ನಿನ್ನ ಮೇಲೆ ಕೇಸ್ ಆಯ್ತದೆ. ನೀನ್ ಇಲ್ಲಿಂದ ನೀನು ಮನೆ ಗಂಟೆ ಬಿಡಿಸ್ಕೊತೀಯ. ಸರ್ಕಾರ ದುಡ್ಡ್ರಿ, ನಮ್ಮ ಅಪ್ಪನ ದುಡ್ಡು, ನಾನ್ ಟ್ಯಾಕ್ಸ್ ಕಟ್ಟಿದ್ದೀನಿ, ನಮ್ಮ ಅಪ್ಪ ಟ್ಯಾಕ್ಸ್ ಕಟ್ಟವ್ರೆ. ನೀನ್ ನನ್ನಿಂದ ತಗತರುವ ಕೂಲಿ ನೀನು, ಈ ಜಿಲ್ಲೆಯ ಕೂಲಿ ನೀನು. ನೀನು ಇಲ್ಲಿ ನಿಂತ್ಕೊಂಡು 2ನೇ ಫ್ಲೋರ್ ನಿಂತ್ಕೊಂಡು ವಿಡಿಯೋ ಮಾಡ್ತೀಯ. ತಾಕತ್ತಿದ್ರೆ ಮುಂದೆ ಬರಪ್ಪ, ವಿಚಾರಗತ ಚರ್ಚೆ ಮಾಡು. ಅದನ್ನ ಬಿಟ್ಟು ವಿಡಿಯೋ ಮಾಡ್ಸೋದು, ಧಮಕಿ ಹಾಕೋದು, ರೌಡಿಸಂ ಮಾಡೋದು ನನ್ನ ಹತ್ರ ಇಲ್ಲ. ನಾನು ಇಲ್ಲೇ ಮೂಲ ನಿವಾಸಿ, ಟ್ರೂಪ್ ಲೈನ್ ಅಲ್ಲಿ ಬೆಳೆದು ಬಂದಿರೋದು. ಬಾಲಗೇರಿನೂ ಗೊತ್ತು, ಟ್ರೂಪ್ ಲೈನ್ ಗೊತ್ತು, ಅರಕೇಶ್ವರ ಕಾಲೋನಿನೂ ಗೊತ್ತು. ಸಿಂಗಲ್ ಆಗಿ ಬರ್ತೀನಿ, 5 ಜನ ಕರ್ಕೊಂಡು ಬಾರಪ್ಪ. ಈ ಧಮಕಿ ಪ್ರವೃತ್ತಿ ಎಲ್ಲ ನಮ್ಮ ಹತ್ರ ನಡೆಯಲ್ಲ. ನಿನ್ನ ಹತ್ರ ಬಂದು 10 ಲಕ್ಷ ಕೇಳ್ದು, 20 ಲಕ್ಷ ಕೇಳ್ದು, ಕೊಟ್ಟಿಲ್ಲ ಅಂತ ಅಪಪ್ರಚಾರ ಮಾಡ್ತೀಯ. ನಿನ್ನ ನಾಚಿಕೆ ಮಾನ ಮರ್ಯಾದೆ ಏನಾರು ಆಯ್ತದ? ನನಗೆ ಮಾನಹಾನಿ ಮಾಡ್ತಾ ಇದಾರೆ, ಪೋಸ್ಟರ್ ಹಾಕೊಂಡಿದ್ದಾರೆ. ಕಳ್ಳ ಕಳ್ಳ ಅಂತ ಏನ್ರಿ ಅಂತಾರೆ? ಕಳ್ಳ ಅಂತ ಏನಂತಾರೆ? ಯಾಕೆ ನೀನ್ ವಿರೋಧ ಮಾಡ್ತಾ ಇದ್ರೆ? ದುಡ್ಡು ಹೋಗಿರೋ ನಾಲಾಯಕ ನಿನ್ ಚೇಲೆಗಳಿಗೆ ಹೇಳ್ಕೊ. ನಿನ್ನ ಹತ್ರ ಎಂಟರ್ಪ್ರೈಸಸ್ ದೋಖ ಮಾಡ್ತಾ ಇದ್ರಲ್ಲ, ಮಂಡ್ಯನೂ ಗೊತ್ತು, ಬಾರು ಗೊತ್ತು, ಎಲ್ಲ ಗೊತ್ತದ ನಮಗೂ. ನೀನ್ ಯಾವ ಬಾರ್ ಹೆಸರಲ್ಲಿ ಎಂಟರ್ಪ್ರೈಸಸ್ ಹೆಸರಲ್ಲಿ ಮಾಡ್ಕೊಂಡು ದೋಖ ಮಾಡ್ಕೊಂಡು ಆಟೋಗಳೆಲ್ಲ ಅಗರ ನಡೆಸ್ತಿದ್ಯಲ್ಲ, ನಿನ್ ಕೈಯಲ್ಲಿ ಕಾಮಗಾರಿಕೆ ನಡೆಸಕ್ಕಾಗಲ್ಲ ಅಂತ ಬಿಡು. ಯಾಕ್ರಿ MLA ಮಾಡ್ತವ್ರು, MLA PA ಮಾಡ್ತವ್ರು ಅಂತ ಹೇಳ್ತೀರಾ? ನಿನ್ ಕಚೇರಿಗೆ ಬಂದಾಗ ನಾವು ನಮ್ ಲೀಡರ್ಗಳು ಬಂದಾಗ ನೀನ್ ಹೇಳಿದ್ಯಾ MLA ಮಾಡೋರು, MLA PA ಮಾಡ್ತವ್ರೆ ಅಂತ. ಯಾಕೆ ಈ ತರ ಅನಾವಶ್ಯಕ ಚರ್ಚೆ ಮಾಡ್ತೀಯ? ಹೆಡ್ ಆಫೀಸ್ ಇಂದ ಬಂದಿರೋದು ಅಂತ ಹೇಳ್ತೀಯ. ನಿನ್ಗೆ ಇನ್ಚಾರ್ಜ್ ಇಲ್ಲ ಅಂತ ಹೇಳಿದ್ರೆ ನೀನ್ ಈ ಕುರ್ಚಿಯಲ್ಲಿ ಕುತ್ಕೊಂಡು ಇನ್ನೇನ್ ಮಾಡ್ತೀಯ? ದಯಮಾಡಿ ಕುರ್ಚಿ ಬಿಟ್ಟು ತೊಳ್ಕೊಡು. ನೀನು ಈ ಜಿಲ್ಲೆಯಲ್ಲಿ ಬಂದಾಗಿಂದ ಅಟ್ರಾಸಿಟಿ ಎಷ್ಟಾಗಿದೆ ಗೊತ್ತಿಲ್ಲ, ದೌರ್ಜನ್ಯಗಳು ಎಷ್ಟು ನಡೀತಾ ಇದೆ ಗೊತ್ತಿಲ್ಲ, ಕೊಲೆ ಎಷ್ಟು ನಡೀತಾ ಇದೆ ಗೊತ್ತಿಲ್ಲ, ಪೋಕ್ಸೋ ಎಷ್ಟು ನಡೀತಾ ಇದೆ ಗೊತ್ತಿಲ್ಲ. ನೀನ್ ಇಲ್ಲಿ ಒಬ್ಬ ಆಫೀಸರು, ನಿನ್ನ ಆಫೀಸರ್ ಅನ್ಬೇಕು ಏನನ್ಬೇಕು ನಮ್ಗಂತೂ ಗೊತ್ತಿಲ್ಲ. ಮುಂದೆ ಬಾಗಿಲಿಂದ ಬರೋದಲ್ಲ, ಈಗ ಹಿಂದೆ ಬಾಗಿಲಿಂದ ಹೋಗ್ತಾ ಇದೆಯಾ? ಅದು ನಿನಗೆ ಜಾಗ ಇರೋದಿಲ್ಲ. ಎದ್ರಿಕೊಂಡು ಜೀವನ ಮಾಡೋದಲ್ಲಪ್ಪ. ನಿಮ್ಗೆ ಗೂಂಡಾಗಿರಿ ಮಾಡಕ್ ಬಂದಿರಲಿಲ್ಲ. ಇದೇ ಕಚೇರಿಗೆ ನಾವು ಧಮಕಿ ಹಾಕು ಅಂತ ಹೇಳಿ ಪೇಪರ್ ಪ್ರೆಸ್ಕ್ರಿಪ್ಟರ್ ಹತ್ರ ನೀನ್ ಹೇಳಿಕೆ ಕೊಡ್ತೀಯಲ್ಲ, ನಿನ್ನ ಹತ್ರ ಸಮಂಜಸ ಇದ್ರೆ, ವಿಡಿಯೋ ಇದ್ರೆ ದಾಖಲಾತಿ ಕೊಡು. ನಾನು ಮಾನನಷ್ಟ ಮೊಕದ್ದಮೆ ಹಾಕದ್ ನನಗೂ ಗೊತ್ತೈತೆ. ನೀನ್ ನನ್ನ ಮೇಲೆ ಎಲ್ಲಿ ಗೂಂಡಾಗಳ ಬಿಡಿಸಿ ಹೊಡ್ಸಾಕ್ತೀನಿ ನಿಮ್ನೆಲ್ಲ ಅಂದಿರೋದು. ನನ್ನ ಹತ್ರನು ಎಲ್ಲ ದಾಖಲಾತಿಗಳು ಇರುತ್ತೆಯಪ್ಪ. ದಯಮಾಡಿ ಮಿಸ್ಟರ್ ಶಿವಕುಮಾರ್ ಕಳ್ಳ, ದಯಮಾಡಿ ನೀನು ನಿಜವಾದ ಸಭ್ಯಸ್ಥನೇ ಆಗಿದ್ರೆ ದಯಮಾಡಿ ಈ ಜಿಲ್ಲೆ ಬಿಟ್ಟು ತೊಲಗು. ಇಲ್ಲ ಅಂತ ಹೇಳಿದ್ರೆ ನೆಟ್ಟು ಊಟಿನ ಚಳವಳಿನೂ ಆಯ್ತದೆ, ಕೊಂದಿನ ಮೆರವಣಿಗೆ ಆಯ್ತದೆ. ದಯಮಾಡಿ ಇದನ್ನ ಇಲ್ಲೇ ನಿಲ್ಸಿದ್ರೆ ಸರಿ. ಕುರ್ಚಿ ಖಾಲಿ ಮಾಡು, ಕಳಬಿಲ್ ಮಾಡೋದ್ ನಿಲ್ಸು.
ದಬ್ಬಾಳಿಕೆ ಮಾಡೋ ದಿನ್ಸು ಚನ್ನಪಟ್ಟಣ ಅಡಿಗೆ ಸಹಾಯಕರ ಕರ್ಕೊಂಡ್ ಬಂದು ನಿನ್ನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದೀಯಾ, ನೀನ್ ನಿಯಮ ಉಲ್ಲಂಘನೆ ಮಾಡಿದ್ಯಾ, ನೀನೊಬ್ಬ ಭ್ರಷ್ಟ, ನೀನು ಕಳ್ಳ. ರೇ ಯಾರೇ ಅವರೆಲ್ಲ ಇದೆಲ್ಲ ಕೂತವ್ರೆ, ಅವ್ರಿಗೆ ಏನ್ ಬರಲ್ಲ, ಮೂಜು ಇದ್ ಮಾಡ್ಕೊಂಡು ಮೋಸ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಂಡು ಟಿಕ್ ಟಾಕ್ ಮಾಡ್ಕೊಂಡು ಕೂತ್ಕೋತಾರೆ. ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ಕೆಲಸ ಮಾಡ್ತಾ ಇದ್ಯಾ, ಪರ್ಮನೆಂಟ್ ಆಗಿದ್ದೇನ್ರಿ, ಸಿ ಗ್ರೂಪ್ ಇಲ್ವೇನ್ರಿ, ಕರ್ಕೊಂಡ್ ಬರ್ರಿ. ಅವ್ರು ವಿದ್ಯಾವಂತರು, ಇವರು ಅವಿದ್ಯಾವಂತರಾಗಿದ್ದಾರೆ. ಈ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ದು, ದೂರು ಕೊಟ್ಟಿದ್ದೀವಿ, ಏನ್ ಮಾಡಿದೆ ನೀನು? 7 ವರ್ಷದಿಂದ ಸಮಾಜ ಕಲ್ಯಾಣ ಇಲಾಖೆ ಚನ್ನಪಟ್ಟಣವ್ರೆ ಸರೋಜಮ್ಮ ಅವರು ಅಲ್ಲಿ ಹಾಸ್ಟೆಲ್ಗಳಲ್ಲಿ ಏನ್ ನಡೀತಾ ಇದೆ ಅಂತ ನೀನ್ ದೂರ್ ಕೊಡಕ್ ಹೋದ್ರೆ ಬಂದ್ ಧಮಕಿ ಹಾಕಿದ್ರು, ಗಲಾಟೆ ಮಾಡಿದ್ವಿ ಅಂತ ಹೇಳ್ತೀಯ. ಏನ್ ಮಾಡ್ತಾ ಇದೀಯ ನೀನ್ ಇಲ್ಲಿ? ನೀನ್ ಗೂಂಡಾಗಿರಿ ಮಾಡಕ್ ಬಂದಿದ್ದೀವೇನ್ರಿ? ನಾನ್ ದೂರ್ ಕೊಟ್ಟಿದ್ದೀನಿ, ನೀನ್ ಸ್ಪಂದಿಸ್ಬೇಕು. ನೀನ್ ಅಧಿಕಾರಿ, ಅದಕ್ಕೆ ಕುಂಡಿಸಿರೋದು. ನಿನ್ ಕೈಲಾಗಲ್ಲ ಅಂದ್ರೆ ಬಿಟ್ಟು ಹೋಗು. ನಾವು ದೂರ್ ಕೊಡಕ್ ಬಂದ್ರೆ ನೀನು ನಮ್ಗೆಲ್ಲ ಸಂಘಟನೆ ಕರ್ಕೊಂಡ್ ಬಂದು ರೋಲ್ ಕಾಲ್ ಮಾಡೋದು, ಮಕ್ಕಳುಗಳು ಗಲಾಟೆ ಮಾಡೋರು ಅಂತಾರೆ. ನಿನ್ನ ಹತ್ರ ನಿನ್ನ ಹಿಂದೂ ಕಾಸಿಸ್ಕೊಂಡು ನಾಟಿಕೊಳ್ಳಿ ಡಾಕ್ಟಲ್ಲಿ ಎಣ್ಣೆ ಹೊಡಿತಾರಲ್ಲ ಅವ್ರು ಹೇಳ್ರಿ, ನಿನ್ನ ನಾಚಿಕೆ ಮನ ಮರೆಯೋದಿಲ್ಲ. ನಾವು ನಾಟಿ ಕೋಳಿ ತಿನ್ನ ನನ್ನ ಮಕ್ಕಳಲ್ಲ, ಸ್ವಂತ ದುಡ್ಡಲ್ಲಿ ಬಟ್ಟೆ ಹಾಕೋದು ಗೊತ್ತದೆ, ನಾಟಿ ಕೋಳಿ ಕೂದಿ ಅದಕ್ಕೇನ್ ಮಾಡ್ಬೇಕು ಅನ್ನೋದು ಗೊತ್ತದೆ. ನಾವು ಸ್ವಂತ ದುಡ್ಡಲ್ಲಿ ಬದುಕ್ತಾರವ್ರು, ನೀನ್ ಯಾವ್ದು ಕೂಡ ಹಿಂದಿನ ಕಾಸಲ್ಲ. ಈ ಹಿಂದೆ ನಮ್ ಗೋವಿಂದಣ್ಣವರು ಗಂಟುಮೂಳೆ ಇಟ್ಟು ಹೋರಾಟ ಮಾಡಿದ್ರು. ಆ ಮಟ್ಟಕ್ಕೆ ಇಲ್ಲೂ ಆಯ್ತದೆ, ನೆನಪಿರ್ಲಿ. ಇದೇ ಗಂಟುಮೂಳೆ ತಿನ್ಕೊಂಡು ಹೋಗ್ಬೇಕಾಯ್ತದೆ, ಮೂಳೆ ಹಿಡ್ಕೊಂಡು ಮಿಸ್ಟರ್ ನಾಯಿ ಹೋಲಿಕೆ ಮಾಡ್ತೀಯಲ್ಲ, ಇವತ್ತು ಯಾರು ನಾಯಿ ಅಂತ ಗೊತ್ತಾಯ್ತದೆ. ಅದೇ ಮೂಳೆನ ಇಟ್ಟಿ ತಿನ್ಸೋದು ನಮಗ್ ಗೊತ್ತಿದೆ, ಗೊತ್ತಾಯ್ತಾ? ಯಾವ್ದೋ ಹೋರಾಟ ಮಾಡೋದ್ಮೇಲೆ 2 ನಿಮಿಷದಲ್ಲಿ ನಾಯಿ ಸ್ಟೇಟಸ್ ಆಗತ್ತಿಲ್ಲ. ರೇ ನಾಯಿ ಯಾರು ಅನ್ನೋದು ಇವತ್ತು ಔಸ್ಕೊಂಡು ಕೂತಿದ್ಯಲ್ಲ, ಅದ್ ಯಾರು ಅನ್ನೋದು ಇವತ್ತು ಗೊತ್ತಾಯ್ತೇನ್ರಿ? ನೀನೊಬ್ಬ ನಾಯಿ, ನೀನ್ ನಾಯಿ, ನಾವಲ್ಲ. ನಾವು ದಲಿತ ಸಿಂಹಗಳು, ಹುಲಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಕ್ಕಳು ನಾವು, ಗೊತ್ತಾಯ್ತಾ? ನೀನ್ ಅವರ ಋಣದಲ್ಲಿ ಬದುಕಿರುವ ಕೂಲಿ, ನೀನ್ ನಾಯಿ, ನಾವಲ್ಲ ನಾಯಿ. ನೀನ್ ಹಾಕೊಂಡಿರೋದಕ್ಕೆ ಅಪ್ಪ ಹೇಳ್ತಾ ಇರೋದು. ಈ ಧಮ್ಕಿ ಇವೆಲ್ಲ ಬೇಡ. ಕಾಟನ್ಪೇಟೆ, ಶ್ರೀರಾಮ್ಪುರ ಎಲ್ಲ ಗೊತ್ತೈತೆ. ನಾನು ಹೇಳಿದೆ ಟ್ರೂಪಲ್ಲಿ ಬೆಳೀತಾ ಇರೋ ನಾನು 33 ವರ್ಷ. ನಾನ್ ಗೋವಿಂದಣ್ಣನ ಗಡಿ ಬೆಳೆದಿದ್ದೀನಿ. ಟಿ ಮೂರ್ತಿ ಅಣ್ಣವ್ರು ಆಗಿದ್ದ ನೋಡ್ಕೊಂಡ್ ಬಂದಿದ್ದೀನಿ. ಅವ್ರ ಹೋರಾಟನ ರೂಪುರೇಷೆ ಇಟ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ. ನಿನ್ನ ನಾಲಾಯಕ ಯಾವ್ದು ಚಿಲ್ಡ್ರೆ ಕಾಸ್ಗೆ ನಾವು ಬಂದಿಲ್ಲ. ನಿನ್ನ ಈ ಜಿಲ್ಲೆನಲ್ಲಿ ಅಮಾನತ್ ಮಾಡೇ ಮಾಡ್ತೀವಿ. ಈ ಜಿಲ್ಲೆನಲ್ಲಿ ನಮ್ಗೆ ಓಡಿಸೋದು ನಮ್ಗೆ ಗೊತ್ತಿದೆ. ನೀನೇನಾದ್ರೂ ನೀನಾಗಿ ನೀನೇನೆ ಈ ಜಿಲ್ಲೆಯಿಂದ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಇದೇ ಜಿಲ್ಲಾ ಪಂಚಾಯತಿಯ ಮುಂಭಾಗದಲ್ಲಿ ಇನ್ನು ಮುಂದಿನ ವಾರಗಳಲ್ಲಿ ಪಂಜಿನ ಮೆರವಣಿಗೆ ರಾತ್ರಿ ಶತಸಿದ್ಧ ಬರೆದು ಮಣಿಕೋ. ಯಾರೇ ಆದ್ರೂ ಇವತ್ತು ಶಾಸಕರಾದ್ರೂ ಅವ್ರ ಮನೆ ಮುತ್ತಿಗೆ ಹಾಕ್ತೀವಿ, ಸರ್ಕಾರದ ಮುಖ್ಯ ಮಾಡೇ ಮಾಡ್ತೀವಿ ಅಂತ. ಇನ್ನು ಮುಂದೊಂದು ದಿನ ಇದನ್ನ ಅಮಾನತ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಮುಖ್ಯ ಹಾಕ್ತೀವಿ ಅಂತ ನಾವು ಅಂಬೇಡ್ಕರ್ ಸೇನೆಯಿಂದ ಹಾಗೂ ಸಮತಾ ಸೈನಿಕಗಳಿಂದ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.